ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಅ ಲಾಂಗ್ ಟೈಮ್ ರೆಕಾರ್ಡಿಂಗ್. ತುಂಬ ಟ್ರಾವ್ಲಿಂಗ್, ಹಾಗೆ ಶಾಪಿಂಗ್. ಸೊ ಅದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ತಂಗಿದು ಶಾಪಿಂಗ್ ಎಲ್ಲ ಇತ್ತು, ಊರ್ ಕಡೆ ಹೋಗೋದು ಬರೋದು, ಹಿಂಗಾಗಿ ವ್ಲಾಗ್ ಅದೇನೋ ಗೊತ್ತಿಲ್ಲ, ಫೋನ್ ಹಿಂಗೆ ಹಿಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬ್ಯುಸಿ ಸ್ಕೆಡ್ಯೂಲ್. ಅದರಲ್ಲೂ ಮಧ್ಯದಲ್ಲಿ ಆದಷ್ಟು ಶಾರ್ಟ್ಸ್ ಎಲ್ಲ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತಿದ್ದೆ. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು. ಸೊ ಗೆಟಿಂಗ್ ಬ್ಯಾಕ್ ಟು ಕರೆಂಟ್ ವಿಡಿಯೋ. ಇವತ್ತು August 3rd, ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಗೊತ್ತಲ್ವಾ, August 1st ಸಂಡೇ ಇಸ್ ಆಲ್ವೇಸ್ ಫ್ರೆಂಡ್ಶಿಪ್ ಡೇ. ನೀವೆಲ್ಲ ಚೆನ್ನಾಗಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ನಿಮ್ಮ ಫ್ರೆಂಡ್ಸ್ ಜೊತೆ ಪಾರ್ಟಿ ಗಿಟಿ ಏನಾದ್ರು ಮಾಡ್ತಿದ್ದೀರಾ? ಎಲ್ಲರೂ ಮಾಡ್ತಾರೆ, ಪಾರ್ಟಿ ಮಾಡೋದಿರ್ಬೋದು ಅಥವಾ ಕೇಕ್ ಕಟ್ ಮಾಡೋದಿರ್ಬೋದು, ಫ್ರೆಂಡ್ಸ್ ಗ್ಯಾಂಗ್ಗಳು ಸೇರಿಕೊಂಡು. ಸೊ ನನಗೆ ಸದ್ಯಕ್ಕೆ ಯಾವ ಫ್ರೆಂಡ್ಸ್ನೂ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಮೇ ಬಿ 2 ವೀಕ್ಸ್ ಕಳೆದು ಆಫೀಸ್ ಫ್ರೆಂಡ್ಸ್ ಎಲ್ಲ ಮೇ ಬಿ ಮೀಟಪ್ ಆಗ್ಬೋದು ಲಂಚ್ ಅಂತ. ನೋಡೋಣ, ಟ್ರೈ ಮಾಡ್ತೀನಿ ಆದರೆ ವ್ಲಾಗ್ ಮಾಡೋದಕ್ಕೆ. ಇವತ್ತು ಫ್ರೆಂಡ್ಶಿಪ್ ಡೇ ಜೊತೆಗೆ ನಮಗೆ ಇನ್ನೊಂದು ಸ್ಪೆಷಲ್ ಇದೆ. ಸೊ ನಾವು ಕೂರ್ಗವರಾಗಿರೋದ್ರಿಂದ ಕೂರ್ಗಲ್ಲಿ ಇವಾಗ ಆಷಾಢ ನಡೀತಾ ಇದೆ. ಸೊ ನಾವು ಆಷಾಢಕ್ಕೆ ಆಟಿ ಅಂತ ಹೇಳ್ತೀವಿ. ಸೊ ಆಷಾಢದ 18ನೇ ದಿವಸ ಬಂದ್ಬಿಟ್ಟು ನಮಗೆ ಸ್ವಲ್ಪ ಸ್ಪೆಷಲ್. ಸೊ ನಾವು ಕೂರ್ಗವರಾಗಿರೋದ್ರಿಂದ ಆಷಾಢದಲ್ಲಿ ನೋಡಿರ್ತೀರ ತುಂಬಾ ಜನ ಇದನ್ನ ಒಂದು ಪರ್ಪ್ಲಿಶ್ ಕಲರ್ ಅಲ್ಲಿ ಪಾಯಸ ಮಾಡ್ತಾರೆ. ಸೊ ಅದೇ ಏನ್ ಹೇಳ್ತಾರೆ, ಸೂರ್ಯ ಅದ್ರ ಪಥ ಚೇಂಜ್ ಮಾಡಿದಾಗ ನಮ್ಗೆ ಸೀಸನ್ಸ್ ಅಲ್ಲ, ಏನ್ ಹೇಳ್ತಾರೆ, ಅದು ಕಾಲಗಳು ಬದಲಾಗ್ತಾ ಹೋಗುತ್ತಲ್ಲ. ಸೊ ನಮ್ಗೆ ಇವಾಗ ಏನು ಆಷಾಢ ನಡೀತಾ ಇರೋದು, ಬಾಯಿಗೆ ಬರಲ್ಲ. ಸೊ ಅದನ್ನ ನಾವು ಆಟಿ ಹೇಳೋದ್ರಿಂದ 18ನೇ ದಿವಸ ಈ ಸೊಪ್ಪಿಂದ ರಸ ತೆಗೆದು ಪಾಯಸ ಮಾಡ್ತೀವಿ. ಸೊ ಕೆಲವು ನನ್ನ ಫ್ರೆಂಡ್ಸ್ಗೆಲ್ಲ ತುಂಬಾ ಇಷ್ಟ, ಕೇಳ್ತಾ ಇರ್ತಾರೆ ಅದ್ರದ್ದು ಪಾಯಸ ಮಾಡಲ್ವಾ ಅಂತ. ಸೊ ಅದ್ರದ್ದು ಆಫ್ಟರ್ ಎಫೆಕ್ಟ್ಸ್ ಹೇಳ್ತೀನಿ ನಾನು. ಸೊ ಹಾಗಾಗಿ ಇವತ್ತು ಸೊಪ್ಪು ನಾವು ಆಕ್ಚುಲಿ ಇವತ್ತೇ ಕಟ್ ಮಾಡಬೇಕು. ಏನಕ್ಕೆ 18ನೇ ದಿವಸ ಅಂದ್ರೆ 18ನೇ ದಿವಸಕ್ಕೆ 18 ತರದ ಮೆಡಿಸಿನ್ಸ್ ಅದರಲ್ಲಿ ಆಡ್ ಆಗಿರುತ್ತೆ. ಇವಾಗ ಗೊತ್ತೇ ಇರುತ್ತೆ, ಇವಾಗ ಮಳೆಗಾಲ ಸೀಸನ್ ಆಗಿರೋದ್ರಿಂದ ತುಂಬಾ ಇನ್ಫೆಕ್ಷನ್ಸ್ ಏನೇನೋ ಇರುತ್ತೆ. ಸೊ ಅಂದ್ರೆ ಕಾಯಿಲೆ ಬೀಳ್ತಿರ್ತಾರೆ. ಸೊ ಇದು ನ್ಯಾಚುರಲ್ ಆಗಿ ಊರ್ ಕಡೆ ಮಾಡುವಂತದ್ದು. ಸೊ ಇದರಲ್ಲಿ 18 ತರದ ಮೆಡಿಸಿನ್ಸ್ ಅಕ್ಯುಮುಲೇಟ್ ಆಗುತ್ತಂತೆ ಆಟಿ 18ಕ್ಕೆ. ಸೊ ಹಾಗಾಗಿ 18ನೇ ದಿವಸ ಇದನ್ನ ಪಾಯಸ ಮಾಡ್ತಾರೆ. ಹಾಗಾದ್ರೆ 19ನೇ ದಿವಸಕ್ಕಾಗಲ್ವಾ? ಅದು ನನಗೆ ಗೊತ್ತಿಲ್ಲ. ಹೇಳ್ತಾರೆ ಆಮೇಲೆ ನಾಳೆಯಿಂದ ಅದ್ರದ್ದು ಮೆಡಿಸಿನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಏನೋ ಗೊತ್ತಿಲ್ಲ, ಹಿಂದಿನ ಕಾಲದಿಂದ ನಡ್ಕೊಂಡ್ ಬಂದಿರೋದು ಇದಿಷ್ಟು ನನಗೆ ಗೊತ್ತಿರೋದು. ಅಷ್ಟನ್ನು ಹೇಳಿದೀನಿ. ನೋಡೋಣ, ಏನಾದ್ರು ಇನ್ನೂ ಗೊತ್ತಾದ್ರೆ ವಿಡಿಯೋದಲ್ಲಿ ಹೇಳ್ತೀನಿ ಅಥವಾ ಬೇರೆ ಏನಾದ್ರು ವಿಡಿಯೋ ಮಾಡಿ ಹಾಕ್ತೀನ, ಗೊತ್ತಿಲ್ಲ. ಸೊ ಇವಾಗ ನಾವು ಊರಿಂದ ಬರ್ಬೇಕಾರೆ, ನಾವು ಲಾಸ್ಟ್ ವೆಡ್ನೆಸ್ಡೇ ಬಂದ್ವಿ. ಸೊ ಊರಿಂದ ಬರ್ಬೇಕಾದ್ರೆ ತಗೊಬಂದ್ವಿ. ಆಬ್ವಿಯಸ್ಲಿ ಇಲ್ಲಂತೂ ಸಿಗೋದಿಲ್ಲ. ಸೊ ಇವಾಗ ಆ ಸೊಪ್ಪನ್ನ ತಗೊಂಡು ಅದ್ರಲ್ಲಿ ಹೆಂಗ್ ಪಾಯಸ ಮಾಡ್ತೀನಿ ಅಂತ ನೋಡೋಣ. ಸೊ ಜಾಸ್ತಿ ಮಾತಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಈ ಹೇರ್ ಸ್ಟೈಲ್ ಅಲ್ಲಂತೂ ವಿಡಿಯೋ ಮಾಡಕ್ ಆಗಲ್ಲ. ಆಮೇಲೆ ಏನಕ್ಕೆ ಹಿಂಗಿದ್ದೀರಾ ಮನೇಲಿ ಅಂತೆಲ್ಲ ಕೇಳಕ್ಕಿಲ್ಲ. ನೋಡಿ ಹಿಂಗೆ. So first hairstyle change and then we'll start the video. So ಆಟಿ ಸೊಪ್ಪು is here. ಓಕೆ, ಇದು ಇಷ್ಟೇ ಉದ್ದ ಅಲ್ಲ, ಇಷ್ಟಿಷ್ಟು ಉದ್ದ ಗಿಡ ಬೆಳೆಯುತ್ತೆ, ನೆಲದಲ್ಲಿ ಬೆಳೆಯೋದು. ಇಷ್ಟಿಷ್ಟು ಎತ್ತರ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು ಎಷ್ಟು ಫೀಟ್ ಆಗ್ಬೋದು ಇದು ಹೈಟು ಗಿಡಗಳು? ಒಂದು 3 to 4 ಫೀಟ್ ಹಂಗ ಆಗುತ್ತಲ್ವ? ಇಲ್ವಾ, 6 ಫೀಟ್ ಮೇಲೆ ಹೋಗುತ್ತಾ? 6 ಫೀಟ್ ಮೇಲೆ ಹೋಗುತ್ತಂತೆ. ನಾನು ಅಷ್ಟೊತ್ತು ನೋಡಿಲ್ಲ. ಆಲ್ಮೋಸ್ಟ್ ಒಂದು ನನ್ನ ಹೈಟ್ ಅಂದ್ರೆ ಆಲ್ಮೋಸ್ಟ್ 5.5 ಫೀಟ್ ಹಂಗೆ ನೋಡಿದೀನಿ. ಅದಕ್ಕಿಂತ ಜಾಸ್ತಿ ಹೋಗ್ಬೋದು, ಹೇಳಕ್ಕಾಗಲ್ಲ. 6 ಫೀಟ್ ಅದಕ್ಕಿಂತ ಒಂದು ಅರ್ಧ ಇಂಚು ಜಾಸ್ತಿ. ಸೊ ಅದನ್ನ ನಾನು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಈ ತರ ಕಟ್ ಮಾಡ್ಕೊಂಡು ಬಂದಿದ್ದೀನಿ, ಪೀಸ್ ಮಾಡ್ಕೊಂಡು. ಸೊ ಒಂದಿಷ್ಟು ಸೊಪ್ಪು ತಗೊಂಡಿದ್ದೀನಿ. ಇಷ್ಟೊಂದು ಬೇಕಾದ್ರೆ ಕಲರ್ ಎಷ್ಟು ಇಂಟೆನ್ಸ್ ಆಗಬೇಕು ಅಷ್ಟು ಸೊಪ್ಪು ತಗೊಳ್ಬೋದು. ಸೊ ನಾವಿಲ್ಲಿ ಇಬ್ರಿಗೆ ಅಂದ್ರೆ ಪ್ಲಸ್ ನನ್ನ ಮಗ 3 ಜನಕ್ಕೆ ಮಾಡೋದ್ರಿಂದ ನಮ್ಗೆ ಸೊಪ್ಪು ಸಾಕು ಅಂತ ತಗೊಬಂದಿದೀವಿ. ಸೊ ಇದನ್ನ ಏನ್ ಮಾಡೋದಂದ್ರೆ ಫಸ್ಟ್ ಇದನ್ನ ವಾಶ್ ಮಾಡ್ಬೇಕು. ಇದನ್ನ ಕಟ್ ಮಾಡಕ್ಕೆಲ್ಲ ಇಲ್ಲ, ಹಿಂಗೇನೆ ಏನು ಸ್ಟೀಮರ್ ಅಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಹಿಂಗೆ ಡಂಪ್ ಮಾಡಿಬಿಟ್ಟು ವಾಟರ್ ಹಾಕಿ ಬೇಯಿಸ್ಕೋಬೇಕಷ್ಟೇ. ಸೊ ಇವಾಗ ಇದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಫಸ್ಟ್. ಸೊ ಇದನ್ನ ಇವಾಗ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಆಲ್ರೆಡಿ ಇದು ಸೊಪ್ಪು ಕ್ಲೀನ್ ಮಾಡ್ಕೊಂಡು ತಂದಿದ್ದೀನಿ, ಇಲ್ಲಾಂದ್ರೆ ಸೊಪ್ಪು ಬಿಡಿಸಿ ನೋಡ್ಕೊಳ್ಬೇಕು. ಇದು ಸ್ವಲ್ಪ ಪಾತ್ರೆಗೆ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಎಲ್ಲ ಮುರ್ಕೋತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿದ್ದೀನಿ. ನಮ್ಗೆ ಎಷ್ಟು ಬೇಕು ನಿಮ್ಗೆ ಎಷ್ಟು ಬೇಕು ನೀವು ಹಾಕೊಳ್ಳಿ, ನೀವು ಪಾಯಸ ಮಾಡ್ತಿದ್ದೀರಾ ಅಂದ್ರೆ. ಸೊ ಇಷ್ಟು ಹಾಕಿದ್ದೀನಿ. ಇಷ್ಟನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಎಷ್ಟು ನೀಟಾಗಿ ಕಲರ್ ಬಿಡ್ತಾ ಇದೆ. ಇನ್ನೂ ತಿಕ್ಕಾಗ್ಬೇಕಿದು. ಸೊ ಇನ್ನೊಂಚೂರು ಕುದಿಸೋಣ. ಇಲ್ಲಿ ಬಾಸುಮತಿ ರೈಸ್ ತಗೊಳ್ತೀನಿ ಪಾಯಸಕ್ಕೆ. ಮಾಮೂಲಿ ಅಕ್ಕಿನೂ ತಗೋಬಹುದು, ನನಗೆ ಇದರಲ್ಲಿ ಪಾಯಸ ಮಾಡಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೋಸ್ಕರ ಬಾಸುಮತಿ ರೈಸ್ ಮಾಡ್ತೀನಿ. ಇಲ್ಲ ಬಾಸುಮತಿ ರೈಸು ಮತ್ತೆ ನಾರ್ಮಲ್ ರೈಸ್ ಅದನ್ನು ಮಿಕ್ಸ್ ಮಾಡಿ ಮಾಡ್ಬೋದು. ಇದು ಚೆನ್ನಾಗಿ ಬೇಯಿಸ್ಕೋಬೇಕು, ಓಪನ್ ಆಗ್ಬೇಕದು. ಅಷ್ಟೇ ಮಾಡೋಣ.
ಸ್ವಲ್ಪ ತೊಗೊಳ್ತಾ ಇದ್ದೀನಿ, ಅಕ್ಕಿ ತೊಳೆದು ನೆನ್ಸಿಡ್ತಾ ಇದ್ದೀನಿ ಸೊ ದಟ್ ಅದು ಚೆನ್ನಾಗಿ ಬೇಯುತ್ತೆ ಅಂತ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ, ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ನೋಡ್ಕೊಂಡು ಹಾಕೋಬೋದು. ಇದು ಆ್ಯಕ್ಚುಲಿ ಟೇಸ್ಟ್ ಸೊಪ್ಪದು ರಸ ಏನು ಬರುತ್ತೆ ಅದೇ ಟೇಸ್ಟ್ ಜಾಸ್ತಿ ಕೊಡೋದು. ಸೊ ನಾನು ಇಬ್ಬರು ಇರೋದ್ರಿಂದ 1 ಗ್ಲಾಸ್ ಅಕ್ಕಿ ಅಷ್ಟು ತೊಗೊಂಡು 1/4 ಗ್ಲಾಸ್ ಇದೆ ಅಷ್ಟೇ ಸಾಕು ನಮಗೆ. ಸೊ ಇಲ್ಲಿ ತೊಳೆದು ಇದನ್ನ ನೆನೆಸಿಡೋಣ. ಬ್ಯೂಟಿಫುಲ್ ಕಲರ್ ಬಿಟ್ಟಿದೆ. ಸೊ ಇದನ್ನ ಇವಾಗ ಸೋಸ್ಕೊಂಡು ಇದೇ ನೀರಲ್ಲೇನೆ ನಾವು ಪಾಯಸಕ್ಕಿರೋದು ಅದನ್ನ ಬೇಯಿಸ್ಕೊಳ್ಳೋದು. ತೊಳೆದು ನೆನೆಸಿಟ್ಟಿರೋ ಬಾಸುಮತಿ ರೈಸ್. ನನಗೆ ಪಾಯಸಕ್ಕೆ ಸ್ವಲ್ಪ ಉಪ್ಪಿಲ್ಲ ಅಂದರೆ ನನಗೆ ಟೇಸ್ಟೇ ಅನ್ಸಲ್ಲ. ಸೊ ಸ್ವಲ್ಪ ಉಪ್ಪು ಹಾಕ್ತಾ ಕುಕ್ಕರ್ ಮುಚ್ಚಿ ಅನ್ನ ಮೆತ್ತಗಾಗೋ ಥರ ಬೇಯಿಸ್ಕೊಳ್ಳೋಣ. ಪಾಯಸಕ್ಕೆ ನಾವು ನಾರ್ಮಲ್ ಹಾಲೇನು ಮಿಕ್ಸ್ ಮಾಡ್ತಾ ಇಲ್ಲ, ತೆಂಗಿನಕಾಯಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಬರೀ ಹಾಲು ಮಾತ್ರ ಯೂಸ್ ಮಾಡಲ್ಲ, ಮಾಮೂಲಿ ಮಾಮೂಲಿ ಏನು ಕಾಯಿ ಹಾಲು ಮಾಡೋದಕ್ಕೆ ಹೆಂಗೆ ಯೂಸ್ ಮಾಡ್ತೀವಿ, ಕಾಯಿನ ಕಟ್ ಮಾಡಿ ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಪೂರ್ತಿನ ಯೂಸ್ ಮಾಡ್ಕೊಳ್ತೀನಿ. ಸೊ ಸದ್ಯಕ್ಕೆ ಕರೆಂಟ್ ಇಲ್ಲ, ಕರೆಂಟ್ ಬಂದಮೇಲೆ ಗ್ರೈಂಡ್ ಮಾಡಬೇಕು. ಸೊ ಸಿಗೋಣ ಆಮೇಲೆ. ಇಲ್ಲಿ ಇಷ್ಟು ತೆಂಗಿನಕಾಯಿ 4 ಗೋಡಂಬಿ ಹಾಕೊಂಡಿದ್ದೀನಿ, ಸ್ವಲ್ಪ ಅದು ಕ್ರೀಮಿ ಟೆಕ್ಸ್ಚರ್ ಆಗಲಿ ಅಂತ. 1-2 ಏಲಕ್ಕಿ ಓಪನ್ ಮಾಡಿ ಹಾಕೊಳ್ತಾ ಇದ್ದೀನಿ, ಗ್ರೈಂಡ್ ಮಾಡೋಕ್ಕಿರೋದು ಫ್ಲೇವರ್ ಇರಲಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಸೊಪ್ಪಿನ ನೀರೇನೆ ಆ್ಯಡ್ ಮಾಡ್ಕೊಳ್ಳೋದು. ಇದೊಂದು ಸ್ವಲ್ಪ ಕುದಿ ಬರ್ತಿದ್ದಂಗೆನೆ ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ಅನ್ನ ಹಾಕೊಳ್ಳೋಣ. ಆಮೇಲೆ ಸೊಪ್ಪಿನ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳೋಣ. ಆಲ್ರೆಡಿ ಕುದಿ ಬರ್ತಾ ಇದೆ. ಪಾಯಸ ಅಂತಿದ್ದಾಳೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಗಟ್ಟಿ ಆಗುತ್ತೆ ಯಾಕಂದ್ರೆ ಅನ್ನ ಹೀರ್ಕೊಳ್ಳುತ್ತಲ್ಲ. ಸೊ ಹಾಗಾಗಿ ಆಮೇಲೆ ಇದಕ್ಕೆ ಮಾಮೂಲಿ ಸೊಪ್ಪಿನ ನೀರಿನೂ ಉಳ್ಕೊಂಡಿದೆ, ಅದನ್ನೇ ಹಾಕೊಳ್ತಾ ಇದೀನಿ. ಇವಾಗ ಉಳ್ಕೊಂಡಿರೋ ಸೊಪ್ಪಿನ ನೀರನ್ನ ಹಾಕೊಳ್ತಾ ಇದೀನಿ. ಸೊಪ್ಪು ಬಿದೋಗುತ್ತೆ ಅಂತ ಹಿಂಗೆ ಹಾಕೋತಾ ಇದೀನಿ ಅಷ್ಟೇ. ಇದು ಇವಾಗ ಚೆನ್ನಾಗಿ ಕುದಿಬೇಕು. ಆಕ್ಚುಲಿ ಊರ್ ಕಡೆ ತೆಂಗಿನಕಾಯಿ ತುರ್ದ್ಬಿಟ್ಟು ಹಾಕ್ತಾರೆ. ಸೊ ಮಧ್ಯದಲ್ಲಿ ತಿನ್ಬೇಕಾದ್ರೆ ಪಾಯಸ ತಿನ್ಬೇಕಾದ್ರೆ ಅದ್ ಮಧ್ಯದಲ್ಲಿ ತೆಂಗಿನಕಾಯಿ ಸಿಗುತ್ತಲ್ಲ ಯೂಶಲಿ ಆ ತರ ಮಾಡೋದಿಕ್ಕೆ. ಬಟ್ ಇವತ್ತೇನಾಗಿದೆ ಅಂದ್ರೆ ಗ್ರೈಂಡ್ ಮಾಡ್ಬೇಕಾದ್ರೆ ಒಂದು ಸಣ್ಣ ಸಣ್ಣ ಪೀಸಸ್ಗಳು ಉಳ್ದೋಗ್ಬಿಟ್ಟಿದೆ. ಸೊ ಅದನ್ನೇ ತಿನ್ಕೊಳ್ಳೋಣ, ಟೇಸ್ಟ್ ಮಾಡೋಣ. ಇದು ಚೆನ್ನಾಗಿ ಇದ್ರದ್ದು ಕಾಯಿ ರಸ ಸೊಪ್ಪಿನ ರಸ ಎಲ್ಲ ನೀಟಾಗಿ ರೈಸಿಗೆ ಹಿಡ್ಕೊಳ್ಳಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಅದು ಚೆನ್ನಾಗಿ ಕುದಿಯೋಷ್ಟರಲ್ಲಿ ನಾವು ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ. ನಾವು ಬಳಸ್ತಾ ಇದ್ದೀವಿ ನಂದಿನಿ ತುಪ್ಪ. ಯಾವ ತುಪ್ಪ ಬೇಕಾದ್ರೂ ಬಳಸ್ಬೋದು, ನಾವು ನಂದಿನಿ ತುಪ್ಪ ಬಳಸ್ತೀವಿ. ಸೊ ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ, ಗೋಲ್ಡನ್ ಬ್ರೌನ್ ಆಗಲಿ. ಫ್ಲೇಮ್ ಆಫ್ ಮಾಡಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಇದರಲ್ಲೇ ಉಬ್ಬುತ್ತೆ, ಸುಮ್ಮನೆ ಅದ್ರಲ್ಲಿ ಹಾಕಿದ್ರೆ ಎಕ್ಸ್ಟ್ರಾ ಕರಿ ಆಗುತ್ತೆ. ಸೊ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಬೆಲ್ಲ ಪೌಡರ್ ಹಾಕೊಳ್ತೀನಿ. ಊರ್ ಕಡೆ ಇದನ್ನ ಬೆಲ್ಲದಲ್ಲೇ ಮಾಡೋದು. ಸೊ ಸಕ್ಕರೆಯಲ್ಲಿ ಮಾಡಿದ್ರೆ ಹೆಂಗಾಗುತ್ತೆ ಅನ್ನೋ ಟೇಸ್ಟ್ ಗೊತ್ತಿಲ್ಲ ನನಗೆ. ಸಕ್ಕರೆಲ್ಲೂ ಹಾಕೊಂಡು ಮಾಡ್ಬೋದು, ಮೇ ಬಿ ಸಕ್ಕರೆ ಪಾಯಸ ಹೆಂಗಿರುತ್ತೆ ಅದೇ ತರ ಟೇಸ್ಟ್ ಇರುತ್ತೆ ಅಂತ ಅನ್ಕೊಂಡಿದೀನಿ. ಬಟ್ ನಾವು ಅದನ್ನ ಮಾಡಲ್ಲ, ಬೆಲ್ಲನೇ ಯೂಸ್ ಮಾಡೋದು. ಸೊ ಯೂಶಲಿ ಕೊಡಗಲ್ಲಿ ಕಪ್ಪು ಬೆಲ್ಲ ಯೂಸ್ ಮಾಡ್ತಾರಲ್ಲ ಕಾಫಿ ಮಾಡೋದಕ್ಕೆ, ಸೊ ಆ ಬೆಲ್ಲ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಆ ಬೆಲ್ಲ ಸಿಗಲ್ಲ. ಸೊ ಹಾಗಾಗಿ ಮಾಮೂಲಿ ಪೌಡರ್ಡ್ ಬೆಲ್ಲ ತರಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕುದ್ದಾಗಿದೆ, ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಒಗ್ಗರಣೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಇವಾಗ್ಲೇನೆ ಜಾಸ್ತಿ ತುಪ್ಪ ಹಾಕೊಳ್ಳೋದಿಲ್ಲ, ಯಾಕಂದ್ರೆ ತಿನ್ಬೇಕಾದ್ರೆ ಇದಕ್ಕೆ ತುಪ್ಪ ಅಂಡ್ ಜೇನು ಹಾಕೊಳ್ಬೇಕು. ಸೊ ಅವಾಗಲೇ ಟೇಸ್ಟ್ ಇರೋದು, ಹಾಗಾಗಿ ಇವಾಗಲೇ ಹಾಕೋತಾ ಇಲ್ಲ. ಸೊ ಇದು ಚೆನ್ನಾಗಿ ಕಲಿಸ್ಕೊಂಡು ಇದು ಸ್ವಲ್ಪ ಹೊತ್ತು ಬಿಡಬೇಕು. ಅದೊಂದು ಸ್ವಲ್ಪ ತಿಕ್ಕಾಗಬೇಕು, ಯಾಕಂದರೆ ರೈಸ್ ಬೆಲ್ಲ ನೀರು ಇದೆಲ್ಲ ಹೀರ್ಕೊಳ್ಳುತ್ತೆ ಚೆನ್ನಾಗಿ. ಸೊ ಊರಲ್ಲಿ ಮಾಡಿರೋ ಕಲರ್ ಇಲ್ಲ, ಯಾಕಂದರೆ ಇಲ್ಲಿದು ಬೆಲ್ಲ ಕಲರ್ಗೆ ಸ್ವಲ್ಪ ಪಾಯಸ ಕಲರ್ ಬ್ರೌನ್ ಆಗಿದೆ.
ಬಟ್ ಟೇಸ್ಟ್ ಮಾತ್ರ ಸೇಮ್ ಹಾಗೆ ಇದೆ. ಸೊ ಆಮೇಲೆ ಟೇಸ್ಟಿಂಗ್ ಟೈಮಲ್ಲಿ ಸಿಗೋಣ. ಸರ್ವಿಂಗ್ ಟೈಮ್. ಸೊ ಇವಾಗ ಇರಮ್ಮ ಜೇನುತುಪ್ಪ ಹಾಕೋಣ. ಇದ್ರದ್ದು ಸರ್ವಿಂಗ್ಗೆ ವಿತ್ ಜೇನು ಆ್ಯಂಡ್ ತುಪ್ಪ ಆ್ಯಂಡ್ ಸಮ್ ತುಪ್ಪ. ಬ್ಯೂಟಿಫುಲ್, ಹೆಲ್ದಿ, ಸಖತ್ತಾಗಿ ಬಂದಿದೆ ಪಾಯಸ ಅಂತೂ. ಟೇಸ್ಟಿಯಾಗಿದೆ. ಹೆಂಗಿದೆ ಪಾಯಸ? ಪಾಯಸ ಹೆಂಗಿದೆ? ಬಿಸಿ ಇದೆಯಾ? ಖಾರ ಇಲ್ಲ? ಯಮ್ಮಿ ಆಗಿದೆ. ಅಮೇಝಿಂಗ್. ಸರದಾಗಿದೆ. ನಿಮಗೂ ಯಾವ್ದಾದ್ರು ಸೊಪ್ಪು ಸಿಕ್ತು ಅಂದರೆ ಮಾಡ್ಕೊಂಡು ತಿನ್ನಿ, ತುಂಬ ಒಳ್ಳೆಯದು. ಮೆಡಿಸಿನಲ್ ವ್ಯಾಲ್ಯೂಸ್ ತುಂಬ ಇದೆ. ಸೊ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿದೆ, ಬಟ್ ಇದು ಸ್ವಲ್ಪ ಹೊತ್ತು ಇನ್ನೂ ಇಟ್ಮೇಲೆ ಅದು ಅನ್ನ ಎಲ್ಲ ರಸ ಹೀರ್ಕೊಂಡು ಕಂದಮ್ಮ ಪ್ಲೀಸ್ ಪ್ಲೀಸ್. ಸೊ ರಸ ಇಟ್ಕೊಂಡು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಆವಾಗ ಇನ್ನೂ ಚೆನ್ನಾಗಾಗುತ್ತೆ. ಸೊ ಅಮೇಝಿಂಗ್ ರೆಸಿಪಿ, ನೀವು ಟ್ರೈ ಮಾಡಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಟೈಮ್ ಸಿಗೋಣ.